ಕಂಟಿನ್ಯೂ ಮಾಡಲಾ ಸರ್? ಎಸ್ ಸಪೋರ್ಟ್ ಅವರು ಮಧ್ಯ ಮಾತಾಡ್ತಾರೆ ನಮ್ಮ ಸ್ನೇಹಿತರೆ, ಪಾಪ ಅವ್ರು ಒಳ್ಳೆ ಉದ್ದೇಶ ಕೇಳ್ಯಾರ, ಇಲ್ಲ ಅಂತಲ್ಲ, ಬಟ್ ಇಲ್ಲ ಹೋಲ್ಡ್ ಆನ್ ಸರ್. ಇಲ್ಲ, ಏನಕ್ಕೆ ಕೇಳಿದೆ ಅಂತಂದ್ರೆ, ಐ ನೋ ಸರ್, ಹೋಲ್ಡ್ ಆನ್. ಈ ಸರ್ತಿ ಒಂದು ಹೇಳಿಕೆ ಬೇರೆ ತರ ಒಂದು ಸ್ಟೇಜ್ಗೆ ಹೋಗಿದೆ, ಅದು ಮುಂದಕ್ಕೆ ತಗೊಂಡು ಹೋಗಿ ಹೋಲಿ ಬಿಡಿ, ಎಲ್ಲಾ ಸ್ಟೇಜ್ ಎಂಡ್ ಆಗುತ್ತೆ, ಮನುಷ್ಯನ ಎಂಡ್ ಆಗ್ತಾನೆ ಅನ್ನೋದು ಇದೆಲ್ಲ ಎಂಡ್ ಆಗಲ್ಲ ಸರ್. ಈಗ ಮಾರ್ಕ್ ಸಿನಿಮಾನ ಇಷ್ಟು ಒತ್ತಡದಲ್ಲಿ ಒಂದ್ ನಿಮಿಷ ಅಲ್ಲಿ ಹೋಗಿ ಬರ್ತೀನಿ ಸರ್, ಒಂದ್ ನಿಮಿಷ ಸರ್. ಮೊದಲು ನಿಮಗೆ ಮಾರ್ಕ್ ಸಕ್ಸಸ್ ಬೈಕ್ ಹತ್ರ ಇಟ್ಕೊಳ್ಳಿ ಅಪೂರ್ವ. ಅಭಿಮಾನಿಗಳ ಫಸ್ಟ್ ಮಾತು ನಿಮ್ಗೆ ಯಾವ್ದು ಇಷ್ಟ ಆಯ್ತು ಸರ್ ಮಾರ್ಕ್ ಸಕ್ಸಸ್ ಅಲ್ಲಿ? ಐ ಕಾಂಟ್ ಪಿಕ್ ಒನ್ ಅಪೂರ್ವ ಲೈಕ್ ದಟ್, ಐ ಕಾಂಟ್ ಡೂ ದಟ್. ನನಗೆ ಗೊತ್ತಿರೋದು, ಒಂದು ಸಿನಿಮಾ ಮಾಡಿದಾಗ ಇನ್ಫ್ಯಾಕ್ಟ್ ನಾನು ಮನೇಲಿದ್ದೆ, ಎಲ್ಲರೂ ಹೋಗ್ತಾ ಇದ್ರು, ಸಿನಿಮಾಗೆ ಹೋದ್ರು ಬಂದರು, ಆ್ಯಂಡ್ ಗೊತ್ತಾಗೋದು ಒಂದು ಕೆಲವು ಸುಳಿವುಗಳು ಅಂತ ಹೇಳ್ತೀವಲ್ಲ ನಾವು, ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಕೆಲವು ಥಿಯೇಟರ್ ಇದ್ದಾವೆ, ಸಿದ್ದೇಶ್ವರ, ಸಿದ್ಧಲಿಂಗೇಶ್ವರ, ವಾಟ್ ಎವರ್ ದಟ್ ಇಸ್. ಯಾವಾಗ ಅರ್ಲಿ ಮಾರ್ನಿಂಗ್ ಫ್ಯಾನ್ಸು ಶೋ ಮುಗಿಸಿ ನನ್ನ ಮನೆ ಮುಂದೆ ಬರ್ತಾರೋ ಸಿನಿಮಾ ಇಷ್ಟ ಆಯಿತು ಅಂತ ಅರ್ಥ. ಬರಲಿಲ್ಲ ಅಂದರೆ ಓಹೋ ಇದು ಬೇರೆ ಕಡೆ ಹೋಗ್ತಾ ಇದ್ದು, ತುಂಬ ಒಂದು ಹಿಂಟ್ ನನಗೆ ಪರ್ಸ್ನಲಿ. ಫಾರ್ ಎಕ್ಸಾಂಪಲ್, ಎಷ್ಟೋ ಸಿನಿಮಾಗಳು ನಾವು ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀವಿ, ಅದೇನೋ ಸ್ವಲ್ಪ ಬಂದರು, ಹಣ ಚೆನ್ನಾಗಿದ್ದೀರಾ ಅಂದ್ಕೊಂಡು ಸೌಂಡ್ ಇಲ್ಲ ಹಂಗೆ ಹೋಗ್ಬಿಟ್ಟಾರೆ, ಯಾರು ಬಂದೇ ಇಲ್ಲ. ಮ್ಯಾಚ್ ಆದಾಗಲೂ ಅಥವಾ ಇವಾಗಲೂ 6 o'clock ಶೋ ಆದರೆ ಬೈ 8:30 ಆಲ್ಮೋಸ್ಟ್ 3:30ವರೆಗೂ ಎಷ್ಟು ಜನ ಬಂದು ಹೋಗ್ತಾ ಇದ್ರು. ದಟ್ ಗಿವ್ಸ್ ಯು ಅ ಸ್ಮಾಲ್ ಇನ್ಸೈಟ್. ಐ ಆಮ್ ನಾಟ್ ಇವನ್ ಟ್ರೈಂಗ್ ಟು ಸೇ ದಟ್ ಇಸ್ ದ ವರ್ಡ್ ಇಟ್, ಆನ್ ಇನ್ಸೈಟ್. ಅದು ಮುಗೀತವ, ಅದಾಗ್ತಿದ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡ್ತೀವಿ, ಎಲ್ಲರೂ ಫಾರ್ವರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸಂಭ್ರಮಗಳು, ಎವ್ರಿಥಿಂಗ್. ಸಿ, ಆ್ಯಸ್ ಐ ಟೋಲ್ಡ್ ಯು, ಸೆಲೆಬ್ರೇಷನ್ 1-2 ಶೋಗೆ ಮಾಡ್ಬೋದು, 1-2 ಊರಲ್ಲಿ ಮಾಡ್ಬೋದು, ಎಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ ಥಿಯೇಟ್ರಲ್ಲೂ. ಇನ್ಫ್ಯಾಕ್ಟ್ ಒರಾಯನ್ ಮಾಲಲ್ಲೆಲ್ಲ ನಾನು ಆ ಥರ ದಿಸ್ ಅ ಡಿಫ್ರೆಂಟ್ ಸೆಟಪ್ ಆಫ್ ಅ ಕ್ರೌಡ್ ಹೂ ಗೋಸ್ ಒರಾಯನ್, ರೈಟ್? ಅವರೆಲ್ಲರೂ ಡ್ಯಾನ್ಸ್ ಮಾಡಿ ವಿಡಿಯೋಗಳು ಹಾಕಿ ಅವರೆಲ್ಲರೂ ವಿಸಿಲ್ ಹೊಡಿತಾ ಇದ್ದಾರೆ. ಐ ಥಿಂಕ್ ದಿಟ್ ಇಸ್ ಸೋ ಓವರ್ವೆಲ್ಮಿಂಗ್, ವೆರಿ ಓವರ್ವೆಲ್ಮಿಂಗ್. ಆ್ಯಂಡ್ ಆ ಸ್ಟೇಜಲ್ಲಿ ಇದ್ದೀವಿ ನಾವು ಅಷ್ಟೇ. ಇನ್ನು ವಿ ಹ್ಯಾವ್ ನಾಟ್ ಟ್ರೈಂಗ್ ಟು ಸೇ ದಟ್ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಆಗೋಯ್ತು, ಇಟ್ ಇಸ್ ಫಿನಿಶ್ಡ್ ಅಂತ, ನಥಿಂಗ್ ಲೈಕ್ ದಟ್. ವಿ ಹ್ಯಾವ್ ಅ ಲಾಟ್ ಆಫ್ ವರ್ಕ್ ಸ್ಟಿಲ್. ಸಿನಿಮಾ ನಾವು ಒಂದು ಫ್ರೂಟ್ ಅಂತ ತೊಗೊಂಡ್ರೆ ಅದರಲ್ಲಿ ಬರುವಂಥ ಕೊನೆ ಡ್ರಾಪ್ವರೆಗೂ ಪ್ರೊಡಕ್ಷನ್ಗೆ ಸೇರುತ್ತೆ. ಅದಕ್ಕೆ ನಾವು ಏನು ಒದ್ದಾಡಬೇಕೋ ಒದ್ದಾಡ್ತಾ ಇರ್ತೀವಿ. ಅದು ಶತ ಪ್ರಯತ್ನ ಇದೆ. ಟುಡೇ ವಿ ಕೇಮ್ ಇನ್ ಫ್ರಂಟ್ ಆಫ್ ಯು ಟು ಎಕ್ಸ್ಪ್ರೆಸ್ ಅವರ್ ಗ್ರಾಟಿಟ್ಯೂಡ್ ಟು ದ ಕ್ರೌಡ್ ಆಸ್ ವೆಲ್ ಆಸ್ ದ ಮೀಡಿಯಾ ಫಾರ್ ಹ್ಯಾವಿಂಗ್ ಸಪೋರ್ಟೆಡ್ ಅಸ್. ದಿಸ್ ಇಸ್ ಅ ಗ್ರಾಟಿಟ್ಯೂಡ್ ಮೀಟ್ ಅಂತ ಅನ್ಕೊಳ್ಳಿ ಅಷ್ಟೇ. ಸಂಗೀತವನ್ನ ಎಲ್ಲರೂ ಸಂಭ್ರಮಿಸಿದ್ದಾರೆ. ಒಳ್ಳೆಯ ಹಾಡುಗಳನ್ನ ಕೊಟ್ಟಿದ್ದೀರಾ ಸರ್, ಬಹಳ ಖುಷಿ ಆಯ್ತು. ಮಲೈಕಾ ಹಾಡನ್ನ ಸಾನ್ವಿ ಅವರು ಹಾಡುವಂತ ಸಂದರ್ಭದಲ್ಲಿ ಹೇಗಿತ್ತು ಸರ್ ಫೀಲ್? ಯಾಕಂದ್ರೆ ತಂದೆಗೂ ಗೊತ್ತಿರ್ಲಿಲ್ಲ ಅವ್ರು ಹಾಡ್ತಿದ್ದಾರೆ, ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕೇಳೋದು. ಆಕ್ಚುಲಿ ಸಾನ್ವಿ ಅವ್ರದ್ದು ನಾನು ಆ ಟೈಮಲ್ಲೇ 2-3 ವರ್ಷ ಮುಂಚೆ ಕೇಳಿದ್ವಿ. ಯೂಶಲಿ ವಾಯ್ಸ್ ಕಾಸ್ಟಿಂಗ್ ಎಲ್ಲ ಬಾಬಿ ಅವ್ರು ಮಾಡೋದು. ಮುಂಚೆ ಮಾತಾಡ್ಕೊಂಡಿದ್ವಿ ನಾವು ಈ ಥರ ಮಾಡೋಣ ಅಂತ. ಬಟ್ ನಮಗೊಂದು ಒಳ್ಳೆ ಸಾಂಗ್ ಮತ್ತು ಅವ್ರ ವಾಯ್ಸ್ ರೇಂಜ್ ಇದೆಯಲ್ಲ, ಅವ್ರ ಒಂಥರ ಇಟ್ಸ್ ವೆರಿ ಎಲ್ಲ ಜಾಯಿಂಟ್ ಸೂಟ್ ಆಗುತ್ತೆ. ಬಟ್ ಶಿ ಈಸ್ ಬೆಸ್ಟ್ ಇನ್ ದಿಸ್ ಕೈಂಡ್ ಆಫ್ ದ ಫ್ಯಾಟ್ ವಾಯ್ಸ್ ಇರುತ್ತೆ ಅವ್ರದ್ದು, ಆ್ಯಂಡ್ ವೆರಿ ಸ್ಟೈಲಿಶ್ ಮತ್ತು ಮೋರಿ ಜಾಝಿ ಫೀಲ್ ಇರುತ್ತೆ ಅವ್ರದ್ದು ಇದರಲ್ಲಿ ವಾಯ್ಸಲ್ಲಿ. And she sings also, our genre, she sings beautifully. So we were waiting for a perfect opportunity. Then ಈ ಸಾಂಗ್ ಕಂಪೋಸ್ ಆದ ಕೂಡಲೇ ನಾನು ಫಸ್ಟ್ ಅಂದ್ಕೊಂಡಿದ್ದೇನೆ ಸಾನ್ವಿ ಮಾಡ್ಬೋದು ಅಂದ್ಕೊಂಡ್ರೆ ನಾನು ಅವ್ರ ಬುಕ್ಕ ನೋಡಿದೆ ಕರೆಕ್ಟ್ ವಾಯ್ಸ್ ಅಂತ. ಬಟ್ ದೆನ್ ಹಾಡ್ಸ್ಬಿಟ್ಟು ನೋಡಿ, ಬಿಕಾಸ್ ನಾವು ಹಿಂಗೆ ಹೇಳ್ಬಿಟ್ಟು ಆಮೇಲೆ ಇಲ್ಲ ಸರ್ ಸೆಟ್ ಆಗಿಲ್ಲ ಅನ್ನೋ ಥರ ಆಗ್ಬಿಡ್ಬಾರ್ದು ಅಂತ ಹೇಳಿ ಹಾಡ್ಸಿ ನೋಡಿ ಅದಾದಮೇಲೆ ನಾನು ಸುದೀಪಲ್ಲಿ ಮೆಸೇಜ್ ಹಾಕ್ತೆ, ಸರ್ ಸಾನ್ವಿ ಸೂಪರ್, ನಾವು ವಿಲ್ ಗೋ ವಿತ್ ಸಾನ್ವಿ ವಾಯ್ಸ್ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.